ಮುಘಲ್ ಇರೋದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು. ನಾವು ಪೇಂಟಿಂಗ್ಸ್ ಬಗ್ಗೆ ನೋಡ್ಕೊಂಡಿರೋಣ. ಇದು ಯೂಶ್ವಲಿ ತುಂಬಾ ರಿಪೀಟ್ ಆಗುವಂಥ ಕ್ವೆಶನ್ಸ್ ಇವು. ಫಸ್ಟ್ ಆಫ್ ಆಲ್ ನಾವು ನೋಡಬೇಕು ಅಂತಂದರೆ ಈಗ ಮುಘಲ್ ಸ್ಟೈಲ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಮುಘಲ್ ಸ್ಟೈಲ್ ಅಂತ ಹೇಳಿ ಬಂದ ತಕ್ಷಣ ಅದು ಯಾವುದರ ರಿಲೇಟೆಡ್ ಆಗಿರುತ್ತೆ ಅಂತಂದರೆ, ಮುಘಲ್ ಸ್ಟೈಲ್ ಅಂತಂದರೆ ಅದರಲ್ಲಿ ಇಂಡಿಯನ್ ಸ್ಟೈಲು ಕೂಡ ಮಿಕ್ಸ್ ಆಗಿರುತ್ತೆ, ಪರ್ಷಿಯನ್ ಸ್ಟೈಲು ಕೂಡ ಮಿಕ್ಸ್ ಆಗಿರುತ್ತೆ, ಅದಾದಮೇಲೆ ಯುರೋಪಿಂದ ಇನ್ಫ್ಲುಯೆನ್ಸು ಕೂಡ ಇರುತ್ತೆ, ಯುರೋಪಿಯನ್ ಇನ್ಫ್ಲುಯೆನ್ಸು ಕೂಡ ಇರುತ್ತೆ. ಸೊ ಮುಘಲಲ್ಲಿ ನಮಗೆ ಇಂಡಿಯನ್ ಸ್ಟೈಲು, ಪರ್ಷಿಯನ್ ಸ್ಟೈಲು ಮತ್ತು ಯುರೋಪಿಯನ್ ಇನ್ಫ್ಲುಯೆನ್ಸು ಕೂಡ ಇರುತ್ತೆ. ಬಟ್ ಇದರ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂತಂದರೆ, ಇವಕ್ಕಿಂತ ಮುಂಚೆ ಡೀಟೇಲ್ಸು ಮಾಡ್ತಾಯಿದ್ರು, ಬಟ್ ಡೀಟೇಲ್ಸು ಜೊಮೆಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಬಟ್ ಇವ್ರ ಟೈಮಲ್ಲಿ ಏನಾಯಿತು ಅಂತಂದರೆ ಆ್ಯಕ್ಯುರೇಟಾಗಿ ಲೈನ್ನ ಡ್ರಾ ಮಾಡೋವಂಥದ್ದು, ತುಂಬ ನೀಟಾಗಿ ಸ್ಟ್ರೇಟು ಲೈನು, ಕರ್ವ್ ಲೈನ್ ಇವೆಲ್ಲದು ತುಂಬ ಆ್ಯಕ್ಯುರೇಟಾಗಿ ಇವರು ಡ್ರಾಯಿಂಗ್ನ ಮಾಡ್ತಾಯಿದ್ರು. ಮತ್ತು ಯಾವ ಥೀಮ್ಗಳ ಮೇಲೆ ಪೇಂಟಿಂಗ್ ಮಾಡ್ತಿದ್ರು ಇವರು ಅಂತಂದರೆ, ಇದು ಜಾತ್ರೆ ಇರುತ್ತಲ್ಲ, ಜಾತ್ರೆ ಮತ್ತು ಹಬ್ಬಗಳೇನೇನಿರುತ್ತೆ ಆ ಥೀಮ್ ಮೇಲೆ ಇವರು ಪೇಂಟಿಂಗ್ಸ್ನ ಮಾಡ್ತಾಯಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಇವ್ರದ್ದು ಮಿನಿಯೇಚರ್ ಪೇಂಟಿಂಗ್ಸು. ಸೊ ಮಿನಿಯೇಚರ್ ಪೇಂಟಿಂಗ್ಸು. ಸೊ ಪೇಂಟಿಂಗ್ಸಲ್ಲಿ ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ ಮ್ಯೂರಲ್ ಪೇಂಟಿಂಗ್ ಅಂತ ಬರುತ್ತೆ, ಮಿನಿಯೇಚರ್ ಪೇಂಟಿಂಗ್ ಅಂತ ಬರುತ್ತೆ. ಮ್ಯೂರಲ್ ಪೇಂಟಿಂಗ್ ಅಂತಂದರೆ ದೊಡ್ಡ ದೊಡ್ಡ ಗೋಡೆಗಳ ಮೇಲೆಲ್ಲ ಮಾಡುವಂಥದ್ದು, ಸ್ವಲ್ಪ ದೊಡ್ಡದಾಗಿರುವಂಥದ್ದಕ್ಕೆ ನಮಗೆ ಮ್ಯೂರಲ್ ಪೇಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಿನಿಯೇಚರ್ ಅಂತಂದರೆ ತುಂಬ ಚಿಕ್ಕ ಚಿಕ್ಕದು, ಬಟ್ಟೆ ಮೇಲೆ ಮಾಡುವಂಥದ್ದು ಅಥವಾ ಎಲೆಗಳ ಮೇಲೆ ಮಾಡುವಂಥದ್ದು, ಪೇಪರ್ ಮೇಲೆ ಮಾಡುವಂಥದ್ದು, ಅವೆಲ್ಲದು ನಾವು ಮಿನಿಯೇಚರ್ ಪೇಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಅದರಲ್ಲಿ ಡೀಟೇಲ್ಸ್ಗಳು ಕಷ್ಟ ಆಗಿರುತ್ತೆ, ಬಟ್ ಅದರಲ್ಲೂ ಕೂಡ ತುಂಬ ಒಳ್ಳೆ ಡೀಟೇಲ್ಸ್ ಕೊಡ್ತಾ ಇರ್ತಿದ್ರು. ಅದಾದಮೇಲೆ ಒಳ್ಳೆ ಕಲರ್ ಯೂಸ್ ಮಾಡ್ತಾಯಿದ್ರು ಇವರು. ಸೊ ಒಳ್ಳೆ ಕಲರ್ ಯೂಸ್ ಮಾಡ್ತಾಯಿದ್ರು, ಬ್ರಿಲಿಯಂಟ್ ಕಲರ್ಸ್. ನಾವೇನಾದ್ರು ಎಕ್ಸಾಂಪಲು ವಿಜಯನಗರದ್ದು ನಾವೇನಾದ್ರು ನೋಡ್ಕೋಬೇಕು ಆರ್ಟು ಅಥವಾ ಪೇಂಟಿಂಗ್ ನೋಡ್ಕೋಬೇಕು ಅಂತಂದರೆ, ವಿಜಯನಗರ ತುಂಬ ಡಲ್ ಕಲರ್ಸ್ ಯೂಸ್ ಮಾಡ್ಕೊತಾ ಇತ್ತು. ಅದೇ ವಿಜಯನಗರದ್ದು ಅಲ್ಲಿಂದನೇ ಡಿಕ್ಲೈನ್ ಆಗ್ತಾಯಿತ್ತು ಆರ್ಟ್ ಅಂತಲೂ ಕೂಡ ಕರೀತಾರೆ ವಿಜಯನಗರದ್ದು. ಯಾಕೆಂತಂದರೆ ತುಂಬ ಡಲ್ ಕಲರ್ ಯೂಸ್ ಮಾಡ್ಕೊತಾಯಿದ್ರು. ಬಟ್ ಅದೇ ನಾವು ಮುಘಲ್ ಇರಾಲೆಲ್ಲ ನೋಡ್ಕೋಬೇಕು ಅಂತಂದರೆ ತುಂಬಾ ಬ್ರಿಲಿಯಂಟ್ ಆಗಿರೋಂಥ ಕಲರ್ನ ಯೂಸು ಮಾಡ್ಕೊತಾಯಿದ್ರು. ಮತ್ತು ತುಂಬ ಇಂಪಾರ್ಟೆಂಟು ಇವ್ರದ್ದು ಟೆಕ್ನಿಕ್ ಏನು ಅಂತಂದರೆ, ಇವರು ಫೋರ್ ಸೈಟಿಂಗ್ ಟೆಕ್ನಿಕ್ ಅಂತ, ಫೋರ್ ಸೈಟಿಂಗ್ ಟೆಕ್ನಿಕ್ ಇದನ್ನು ಯೂಸ್ ಮಾಡ್ಕೊತಾಯಿದ್ರು. ಗುಪ್ತಾ ಅವ್ರು ನಾವು ನೋಡ್ಕೋಬೇಕು ಅಂತಂದರೆ ಅವರು ಫ್ರೆಸ್ಕೋ ಪೇಂಟಿಂಗ್ನ ಯೂಸ್ ಮಾಡ್ಕೊತಾಯಿದ್ರು. ಬಟ್ ಇವರು ಫೋರ್ ಸೈಟಿಂಗ್ ಟೆಕ್ನಿಕ್ ಅಂತಂದರೆ ಆಬ್ಜೆಕ್ಟ್ಸು ತುಂಬ ಚಿಕ್ಕದಾಗಿ ಕಾಣುತ್ತೆ, ಮತ್ತು ಕ್ಲೋಸಾಗಿ ಕಾಣುತ್ತೆ, ತುಂಬ ಹತ್ತಿರ ಇರೋಂಗೆ ಕಾಣುತ್ತೆ, ಹತ್ತಿರ ಇದ್ರೂ ಕೂಡ ಕ್ಲೋಸ್ ಆಗಿರೋ ಹಂಗೆ ಕಾಣುತ್ತೆ. ಸೊ ಇಷ್ಟು ನಾವು ಬೇಸಿಕ್ಸ್ ನೋಡ್ಕೊಂಡಿದ್ದು ಮುಘಲ್ ಇರೋದು ಆರ್ಟ್ ರಿಲೇಟೆಡ್. ಇವಾಗ ಫಸ್ಟಿಂದ ಇಂಪಾರ್ಟೆಂಟ್ ರೂಲರ್ಸು ಯಾರ್ಯಾರು ಕಾನ್ಸಂಟ್ರೇಟ್ ಮಾಡಿದ್ರು, ಯಾವ ಥರ ಡಿಕ್ಲೈನ್ ಆಯಿತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಬರೋವಂಥವ್ರು ನಮಗೆ ಯಾರು ಅಂತಂದರೆ ಬಾಬರಿಗೆ ಟೈಮೇ ಇರಲಿಲ್ಲ ಪೇಂಟಿಂಗೋಸ್ಕರ ಟೈಮೇ ಇರಲಿಲ್ಲ. ಬಟ್ ಅಂದ್ರೂ ಕೂಡ ಅವರು ಬಿಜಾದ್ ಅನ್ನೋ ಪೇಂಟರ್ನ ಇವರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಪ್ಯಾಟ್ರನೈಸ್ ಮಾಡ್ತಾಯಿದ್ರು, ಇವ್ರಿಗೆ ಇಷ್ಟ ಇದ್ರು ಇವರು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಹುಮಾಯೂನು. ಸೊ ಪೇಂಟಿಂಗಿಗೆ ಟೈಮ್ ಇರಲಿಲ್ಲ ಅಂತಂದರೆ ಜಾಸ್ತಿ ಅವ್ರು ಪೇಂಟಿಂಗ್ ಮೇಲೂ ಕೂಡ ಕಾನ್ಸಂಟ್ರೇಟು, ಅದರ ರಿಲೇಟೆಡ್ಡು ರೆಕ್ರೂಟ್ಮೆಂಟು ಅವೆಲ್ಲದು ಕೂಡ ಮಾಡ್ತಾ ಇರಲಿಲ್ಲ. ಇವರೆಲ್ಲ ಏನು ಮಾಡೋರು ಅಂತಂದರೆ, ಬೇರೆ ರಾಜ್ಯಕ್ಕೆಲ್ಲದು ಕೂಡ ಇವರು ಫೈಟ್ಸ್ ಎಲ್ಲ ಮಾಡೋದಕ್ಕೆ, ಕಾಂಕರ್ ಎಲ್ಲ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ಇರುವಂಥ ಪೇಂಟರ್ಸು, ಆರ್ಟಿಸ್ಟ್ ಎಲ್ಲ ಇರ್ತಿದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದುಬಿಟ್ರು ಅವರು. ಅದೇ ಥರ ಹುಮಾಯೂನ್ ಏನು ಮಾಡಿದ್ರು ಅಂತಂದರೆ, ಇಬ್ಬರು ಪೇಂಟರ್ಸ್ನ ಇವರು ಕರ್ಕೊಂಡು ಬಂದಿದ್ದರು. ಎಲ್ಲಿಂದ? ಪರ್ಷಿಯಾದಿಂದ. 2 ಪೇಂಟರ್ಸ್ ಫ್ರಮ್ ಪರ್ಷಿಯಾ. ಅವ್ರ ಹೆಸರು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 2 ಪೇಂಟರ್ಸ್ ಹೆಸರು ಏನಿರುತ್ತೆ ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಅವ್ರ ಹೆಸರು ಬಂದ್ಬಿಟ್ಟು ಅಬ್ದುರ್ ಸಮಾದ್. ಸೆಕೆಂಡ್ ಅವ್ರು ಬಂದ್ಬಿಟ್ಟು ಮೀರ್ ಸಯೀದ್ ಅಲಿ ಅಂತ. ಇವ್ರನ್ನ ಪರ್ಷಿಯಾದಿಂದ ಇವರು ಕರ್ಕೊಂಡ್ಬಂದಿದ್ರು. ಸೊ ಇವರು ಪರ್ಷಿಯಾದಿಂದ ಕರ್ಕೊಂಡ್ಬಂದಿರೋದ್ರಿಂದ ಏನಾಯಿತು ಅಂತಂದರೆ, ಪರ್ಷಿಯನ್ ಸ್ಟೈಲು ಸ್ಟಾರ್ಟ್ ಆಯಿತು. ಎಲ್ಲಿ ನಮಗೆ ಪರ್ಷಿಯನ್ ಸ್ಟೈಲ್ ಬಂದ್ಬಿಟ್ಟು ನಮಗೆ ಮುಘಲ್ ಏರಿಯಲ್ಲಿ ಪರ್ಷಿಯನ್ ಸ್ಟೈಲು ಬಂತು. ಸೊ ಪರ್ಷಿಯನ್ ಇನ್ಫ್ಲುಯೆನ್ಸು ಸ್ಟಾರ್ಟ್ ಆಯಿತು ಮುಘಲಲ್ಲಿ. ಯಾವಾಗಿಂದ? ಹುಮಾಯೂನ್ ಟೈಮಿಂದ. ಯಾಕೆಂತಂದರೆ ಅವರು ಕರ್ಕೊಂಡು ಬಂದಿದ್ದರು ಆರ್ಟಿಸ್ಟನ್ನ. ಸೊ ಅವರು ಕಾಂಟ್ರಿಬ್ಯೂಷನ್ ಎಲ್ಲ ಮಾಡ್ತಾ ಇದ್ರಿಂದ ಅದರಲ್ಲಿ ಸ್ಟೈಲಲ್ಲಿ ಮುಘಲ್ ಸ್ಟೈಲು ಅಲ್ಲಿ ಪರ್ಷಿಯನ್ ಇನ್ಫ್ಲುಯೆನ್ಸು ಸ್ಟಾರ್ಟ್ ಆಯಿತು. ನೆಕ್ಸ್ಟು ನೋಡಬೇಕು ಅಂತಂದರೆ, ನೆಕ್ಸ್ಟ್ ನಮಗೆ ಅಕ್ಬರ್. ಸೊ ಅಕ್ಬರ್ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಇವರು ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ರು. ಒಂಥರ ಒಂದು ಲೆವೆಲಲ್ಲಿ ಪೀಕಿಗೆ ಹೋಗ್ತಾಯಿತ್ತು. ಅಂತಂದರೆ ಅದರಲ್ಲಿ ಕ್ರೊನಾಲಜಿ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ರು. ಅಂತಂದರೆ ಫಸ್ಟ್ ಇವರು ಡಿಪಾರ್ಟ್ಮೆಂಟ್ನ ಮಾಡಿದ್ರು, ಪೇಂಟಿಂಗೋಸ್ಕರ ಒಂದು ಡಿಪಾರ್ಟ್ಮೆಂಟ್ನ ಮಾಡಿದ್ರು. ಅದನ್ನು ಒಂದು ಸ್ಟಡಿ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು, ಪೇಂಟಿಂಗ್ನ ಒಂದು ಸ್ಟಡಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಅಂತಂದರೆ ಅವ್ರು ನೋಡಿ, ಆ ಟೈಮಲ್ಲೇ ಸ್ಟಡಿ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ರು. ನಾವು ಈ ಟೈಮಲ್ಲಿ ಅದನ್ನು ಓದ್ತಾ ಇದ್ವಿ ಆರ್ಟ್ ಆ್ಯಂಡ್ ಕಲ್ಚರ್ನ, ಬಟ್ ಆ ಟೈಮಲ್ಲಿ ಅವರು ಅದನ್ನು ಸ್ಟಡಿ ಅಂತ ಅವರೇ ಟ್ರೀಟ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇದರಲ್ಲಿ ಬೇರೆ ಥರದ್ದು ಕಾರ್ಖಾನೆಗಳನ್ನ ಸ್ಟಾರ್ಟ್ ಮಾಡಿದ್ರು.
ಕಾರ್ಖಾನಾಸ್ನ ಸ್ಟಾರ್ಟ್ ಮಾಡಿದ್ರು. ಬೇರೆ ಬೇರೆ ಕಾರ್ಖಾನ ಅಂತಂದರೆ ಏನು, ಬೇರೆ ಬೇರೆ ಕಾರ್ಖಾನ ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟು, ಇಲ್ಲ ಅಂತಂದರೆ ಅದರಲ್ಲೇ ಒಂದು ಫ್ಯಾಕ್ಟ್ರಿ, ಈ ಥರ ಕಾರ್ಖಾನ ಅಂತಂದ್ರೆ ಫ್ಯಾಕ್ಟ್ರಿ ಅಂತ ಆಗಿರುತ್ತಲ್ಲ ಅದೊಂದು. ಮತ್ತು ಇನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ರು ಅಂತಂದರೆ ಅವಾರ್ಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪೇಂಟರ್ಸಿಗೆ ಅವಾರ್ಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ವಿಟೇಷನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂತಂದರೆ ಕರ್ಕೊಂಬಂದ್ಬಿಡ್ತಿರಲಿಲ್ಲ, ಇನ್ವಿಟೇಷನ್ ಕೊಡ್ತಾಯಿದ್ರು, ನಮ್ಮಲ್ಲಿ ಬಂದ್ಬಿಟ್ಟು ನೀವು ಪೇಂಟಿಂಗ್ ಎಲ್ಲ ಮಾಡಿ ಅಂತ. ಸೊ ಇವರು ಇನ್ವಿಟೇಷನ್ನು ಇಂಡಿಯನ್ ಪೇಂಟರ್ಸ್ಗೆ ಕೊಡ್ತಾಯಿದ್ರು. ಇಂಡಿಯನ್ ಪೇಂಟರ್ಸ್ಗೆ ಇವರು ಇನ್ವಿಟೇಷನ್ ಕೊಡ್ತಾ ಇರೋದ್ರಿಂದ ಏನಾಯಿತು ಅಂತಂದರೆ ಇಂಡಿಯನ್ ಪೇಂಟರ್ಸಿಂದು ಇನ್ಫ್ಲುಯೆನ್ಸು ಮುಗಲಲ್ಲಿ ಸ್ಟಾರ್ಟ್ ಆಯಿತು. ಮುಗಲ್ ಬಂದ್ಬಿಟ್ಟು ನಮಗೆ ಯೂಶಲಿ ಪರ್ಷಿಯನ್ ರೀಜನು ಅಥವಾ ನಮಗೆ ಮಂಗೋಲ್ ರೀಜನ್ ಅಂತ ಹೇಳ್ಬಿಟ್ಟು ಕರಿಬೋದು. ಬಟ್ ಆದರೆ ಅದರಲ್ಲಿ ಪರ್ಷಿಯನ್ ಇನ್ಫ್ಲುಯೆನ್ಸ್ ಬಂದಿದ್ದು ಹುಮಾಯೂನಿಂದ, ಇಂಡಿಯನ್ ಇನ್ಫ್ಲುಯೆನ್ಸ್ ಬಂದ್ಬಿಟ್ಟಿದ್ದು ನಮಗೆ ಅಕ್ಬರಿಂದನೇ ನಮಗೆ ಇಂಡಿಯನ್ ಇನ್ಫ್ಲುಯೆನ್ಸ್ ಬಂದಿತ್ತು. ಸೊ ಇವೆರಡು ಪಾಯಿಂಟನ್ನ ಮಾತ್ರ ನೀವು ಸ್ಟಾರ್ ಅಂತ ನೋಟ್ ಮಾಡ್ಕೊಂಡು ಇಟ್ಕೊಂಬಿಡಿರಿ. ಪರ್ಷಿಯನ್ ಇನ್ಫ್ಲುಯೆನ್ಸ್ ಬಂದ್ಬಿಟ್ಟು ನಮಗೆ ಹುಮಾಯೂನು, ಇಂಡಿಯನ್ ಇನ್ಫ್ಲುಯೆನ್ಸು ಮೊಘಲಲ್ಲಿ ಬಂದಿರೋದು ಅಕ್ಬರಿಂದ. ಕೆಲವೊಂದು ಸರಿ ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಕೂಡ ಅದರ ಥರ ಕೊಟ್ಟಿರ್ತಾರೆ. ನೆಕ್ಸ್ಟು ಇದರಲ್ಲಿ ಫೀಚರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಈ ಇನ್ಫ್ಲುಯೆನ್ಸ್ ಬಂದಮೇಲೆ ಫೀಚರ್ಸ್ ಏನು ಬಂದಿತ್ತು. ಈ ಫೀಚರ್ಸ್ ಯಾಕೆ ನೋಡ್ತಾ ಇದೀವಿ ಅಂತಂದರೆ ಇಂಡಿಯನ್ ಇನ್ಫ್ಲುಯೆನ್ಸ್ ಇರೋದ್ರಿಂದ 3D ಫಿಗರ್ಸ್ ಎಲ್ಲದು ಅವರು ಡ್ರಾ ಮಾಡ್ತಾಯಿದ್ರು. ಇವಾಗ ನಮ್ಗೆ ಆಪ್ಷನಲ್ಲಿ 3D ಫಿಗರ್ಸು ಆ ಟೈಮಲ್ಲಿ ಡ್ರಾ ಮಾಡ್ತಿದ್ರು ಅಂತಂದರೆ ನಾವು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಬಟ್ ಅದಕ್ಕೋಸ್ಕರ ಇದನ್ನು ನೋಡ್ಕೊಂಡಿರಿ 3D ಫಿಗರು. ಅದಾದಮೇಲೆ 4 ಸೈಟಿಂಗ್ ಟೆಕ್ನಿಕ್ಕು. 4 ಸೈಟ್ ಟೆಕ್ನಿಕ್ ಅಂತಂದರೆ ನಾವು ನೋಡ್ಕೊಂಡಿದ್ದೀವಿ ಇವಾಗಲೇ. 4 ಸೈಟ್ ಟೆಕ್ನಿಕ್ ಅಂತಂದರೆ ನಮಗೆ ಆಬ್ಜೆಕ್ಟು ಸ್ಮಾಲ್ ಆಗಿ ಮತ್ತು ಕ್ಲೋಸ್ ಆಗಿ ಕಾಣ್ತಾ ಇರುತ್ತೆ 4 ಸೈಟ್ ಟೆಕ್ನಿಕ್ಕು. ಅದಾದಮೇಲೆ ಕ್ಯಾಲಿಗ್ರಫಿ ಯೂಸ್ ಮಾಡ್ತಾಯಿದ್ರು ಪೇಂಟಿಂಗಲ್ಲಿ. ಅದಾದಮೇಲೆ ಥೀಮ್ಸ್ ಅಂತೂ ನಾವು ನೋಡ್ಕೊಂಡಿದ್ದೀವಿ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಕಂಬೈನ್ಡ್ ಎಫರ್ಟ್ ಇರ್ತಾಯಿತ್ತು. ಸೊ ಕಂಬೈನ್ಡ್ ಎಫರ್ಟ್ಸು ನೋಡಿ, ಬೇರೆ ಬೇರೆ ಥರದ ಪೇಂಟರ್ಸ್ ಎಲ್ಲ ಇರ್ತಾಯಿದ್ರಲ್ಲ. ಸೊ ಅವ್ರ ಇನ್ಫ್ಲುಯೆನ್ಸಿಂದ ಏನಾಗ್ತಿತ್ತು ಅಂತಂದರೆ ಎಲ್ಲರೂ ಕೂಡಿ ಜೊತೆಗೆ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಕಡೆ ಇಂಡೋ ಪರ್ಷಿಯನ್ ಅಂತ ನೋಡ್ಕೊತೀವಿ. ಆ ಥರದ್ದು ಬೇರೆ ಬೇರೆ ಥರದ್ದು ಅಂತಂದರೆ ಹೈಬ್ರಿಡ್ ಥರ ಸ್ಟೈಲ್ ನೋಡ್ಕೊತಾ ಇರ್ತೀವಿ. ಫೇಮಸ್ ಪೇಂಟರ್ಸ್ ಯಾರ್ಯಾರಿದ್ರು ಅಂತಂದರೆ ಫೇಮಸ್ ಪೇಂಟರ್ಸು ಇದ್ದಿದ್ದು ಇದರಲ್ಲಿ ದಸ್ವಂತು, ಕೇಸು, ಇವರೆಲ್ಲರೂ ಕೂಡ ನಮಗೆ ಫೇಮಸ್ಸು ಪೇಂಟರ್ಸು. ನೆಕ್ಸ್ಟು ಅಕ್ಬರ್ ಆದಮೇಲೆ ನಮಗೆ ಬಂದಿದ್ದು ಯಾರು ಅಂತಂದರೆ ಜಹಾಂಗೀರ್. ಸೊ ಅಕ್ಬರ್ ಆದಮೇಲೆ ಬಂದಿದ್ದು ಜಹಾಂಗೀರು. ಇಲ್ಲಿ ಮುಘಲ್ ಪೇಂಟಿಂಗು ಕ್ಲೈಮ್ಯಾಕ್ಸ್ ಪಡೀತು ಅಂತಂದರೆ ಇಲ್ಲೇ ಲಾಸ್ಟ್ ಆಗಿದ್ದು ಅಂತ ಹೇಳ್ಬಿಟ್ಟು, ಅಂತಂದರೆ ಇಲ್ಲೇ ಲಾಸ್ಟ್ ಆಗಿದ್ದು ಈ ಲಾಸ್ಟ್ ಫೇಸಿಗೆ ಬಂದುಬಿಟ್ಟಿತ್ತು ಅಂತಂದರೆ ಮುಗಿಯೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಯಾಕಂತಂದರೆ ಇಲ್ಲೇನು ಮಾಡ್ತಾಯಿದ್ರು ಅಂತಂದರೆ ಜಹಾಂಗೀರಿಗೆ ನೇಚರ್ ಅಂತಂದರೆ ತುಂಬ ಜಾಸ್ತಿ ಇಷ್ಟ ಇತ್ತು. ಸೊ ಅದಕ್ಕೆ ನೀವು ಜಹಾಂಗೀರ್ ಟೈಮಲ್ಲಿ ಪೇಂಟಿಂಗ್ ನೋಡಬೇಕು ಅಂತಂದರೆ ಫ್ಲೋರಾ, ಫಾನಾ, ಪ್ಲ್ಯಾಂಟ್ಸು, ಆ್ಯನಿಮಲ್ಸು ಇವನ್ನೆಲ್ಲನೂ ಕೂಡ ನೋಡ್ಕೊತಾ ಇರ್ತೀವಿ. ಅದಾದಮೇಲೆ ಮಾರ್ಜಿನ್ಸ್ಗಳನ್ನೆಲ್ಲದು ಕೂಡ ಡೆಕೋರೇಟ್ ಮಾಡ್ತಾಯಿದ್ರು. ಇಂಪಾರ್ಟೆಂಟ್ ಪೇಂಟರ್ ಬಂದ್ಬಿಟ್ಟು ಇಲ್ಲಿ ಉಸ್ತಾದ್ ಮನ್ಸೂರ್ ಇಂಪಾರ್ಟೆಂಟು ಪೇಂಟರ್ ಆಗಿದ್ರು ಇಲ್ಲಿ. ಅದಾದಮೇಲೆ ಪೇಂಟಿಂಗ್ಸ್ ನಾವು ನೋಡಬೇಕು ಅಂತಂದರೆ ನೇಚರು, ಅದಕ್ಕೆ ಟರ್ಕಿ ಅಂತಂದರೆ ಇದು ನಮಗೆ ಕೋಳಿ ಥರ ಇರುತ್ತಲ್ಲ. ಸೊ ಅದು ಟರ್ಕಿ, ಝೀಬ್ರಾ ಇವುಗಳದೆಲ್ಲ ಪೇಂಟಿಂಗ್ ಏನಾದ್ರು ಬಂದಿದ್ದರೆ ಅದು ಜಹಾಂಗೀರ್ ಟೈಮಿಂದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಮಗೆ ಶಾಜಹಾನ್ ನೋಡಿ, ನಾವಿಲ್ಲಿ ಪೇಂಟಿಂಗ್ ಬಗ್ಗೆ ನೋಡ್ತಾ ಇರೋವಂಥದ್ದು, ಆರ್ಕಿಟೆಕ್ಚರ್ ಬಗ್ಗೆ ಅಲ್ಲ. ಶಾಜಹಾನ್ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ ತುಂಬ ಬ್ರೈಟ್ ಕಲರ್ಸ್ ಯೂಸ್ ಮಾಡೋವಂಥದ್ದು, ಬ್ರೈಟ್ ಡೆಕೋರೇಟಿವ್ ಕಲರು ಅಂತಂದರೆ ಎಕ್ಸಾಂಪಲು ಗೋಲ್ಡು, ಸಿಲ್ವರು, ಈ ಥರದ್ದೆಲ್ಲ ತುಂಬ ಬ್ರೈಟ್ ಕಲರ್ಸ್ ಎಲ್ಲ ಯೂಸ್ ಮಾಡ್ಕೊತಾಯಿದ್ರು. ಪೆನ್ಸಿಲ್ ಸ್ಕೆಚಸ್ಸು ಎಲ್ಲದು ಕೂಡ ಯೂಸ್ ಮಾಡ್ತಾಯಿದ್ರು. ಸೊ ಇವರು ಸ್ವಲ್ಪ ಆರ್ಟಿಫಿಷಿಯಲ್ ಥರ ಮಾಡ್ತಾಯಿದ್ರು, ಅಂತಂದರೆ ಸೂಪರ್ ನ್ಯಾಚುರಲ್ ಥರ, ಆರ್ಟಿಫಿಷಿಯಲ್ ಥರ. ಜಹಾಂಗೀರ್ ಬಂದ್ಬಿಟ್ಟು ತುಂಬ ನೇಚರು ಅಂತಂದರೆ ಲೈವು ಯಾವ ಥರ ಇರುತ್ತೆ ಆ ಥರದ್ದು. ಬಟ್ ಶಾಜಹಾನ್ ಬಂದ್ಬಿಟ್ಟು ಅನ್ಯಾಚುರಲ್ ಥರ. ಲಾಸ್ಟಲ್ಲಿ ಬಂದ್ಬಿಟ್ಟು ನಮಗೆ ಔರಂಗಜೇಬ್ ಆದಮೇಲೆ ನಮಗೆ ಮುಘಲ್ ಪೇಂಟಿಂಗ್ಸ್ ರಿಲೇಟೆಡು ಡಿಕ್ಲೈನ್ ಕಾಣುತ್ತೆ. ಯಾಕಂತಂದರೆ ಔರಂಗಜೇಬಿಗೆ ಪೇಂಟಿಂಗ್ ಅಂದರೆ ಆಗ್ತಾಯಿರಲಿಲ್ಲ. ಸೊ ಇವರು ಡಿಸ್ಕರೇಜ್ ಮಾಡಿದ್ರು, ಪೇಂಟಿಂಗ್ಸ್ಗಳನ್ನೆಲ್ಲನೂ ಕೂಡ ಡಿಸ್ಕರೇಜ್ ಮಾಡಿಸಿದ್ರು. ಒಂಥರ ಇವ್ರ ಪ್ರಕಾರ ಅದೊಂದು ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ಅನಿಸಿತ್ತು. ಸೊ ಡಿಸ್ಕರೇಜ್ ಮಾಡಿಬಿಟ್ಟು ಪೇಂಟರ್ಸ್ ಎಲ್ಲರನ್ನೂ ಕೂಡ ಡಿಸ್ಪರ್ಸ್ ಮಾಡಿಬಿಟ್ರು, ಅಂತಂದರೆ ನಮ್ಮ ಹತ್ರ ಇರಬೇಡಿ ಅಂತ. ಇವ್ರಿಗಿಂತ ಮುಂಚೆ ಇವರ ತಂದೆ ಆಗಿರಲಿ, ಅದಾದಮೇಲೆ ಅವ್ರ ಫ್ಯಾಮಿಲಿಯಿಂದ ಯಾರ್ಯಾರು ಬಂದಿದ್ರಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಪೇಂಟರ್ಸ್ನೆಲ್ಲನೂ ಕೂಡ ಕರ್ಕೊಂಬಂದಿದ್ರು, ಪೇಂಟರ್ಸಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಇನ್ವೈಟ್ ಎಲ್ಲ ಮಾಡ್ತಾಯಿದ್ರು. ಬಟ್ ಔರಂಗಜೇಬಿಗೆ ಪೇಂಟಿಂಗ್ ಅಂತಂದರೆ ಆಗ್ತಾಯಿರಲಿಲ್ಲ. ಅವರು ಡಿಸ್ಕರೇಜ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಇವ್ರು ಎಲ್ಲರನ್ನೂ ಕೂಡ ಓಡಿಸ್ಬಿಟ್ರು. ಡಿಸ್ಕರೇಜ್ ಮಾಡಿ ಡಿಸ್ಪರ್ಸ್ ಮಾಡಿದ್ರು ಪೇಂಟರ್ಸ್ನ ಡಿಸ್ಪರ್ಸ್ ಅಂತಂದರೆ ಓಡಿಸ್ಬಿಟ್ರು ಅವರು. ಈ ಓಡಿಸಿದ್ರಿಂದ ಏನಾಯಿತು ಅಂತಂದರೆ ಇಲ್ಲಿ ಇರೋವಂಥ ಪೇಂಟರ್ಸ್ ಅಟ್ಲೀಸ್ಟ್ ಅವರು
ಅವ್ರ ಲೈಫ್ಗೆ ಅಟ್ಲೀಸ್ಟ್ ಏನಾದ್ರು ಮಾಡ್ಕೊಬೇಕಲ್ಲ. ಸೊ ಅದಕ್ಕೆ ಅವರು ಬೇರೆ ಬೇರೆ ರೀಜನಲ್ಲಿ ಹೋಗ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಥರದ್ದು ಸ್ಕೂಲ್ನ ಓಪನ್ ಮಾಡಿದ್ರು. ಅಂತಂದರೆ ಅದರಲ್ಲಿ ಬೇರೆ ಬೇರೆ ಥರದ್ದು ಬರುತ್ತೆ. ಎಕ್ಸಾಂಪಲ್ ಈಗ ರಾಜಸ್ಥಾನಿ ಸ್ಕೂಲ್ ಆಗುತ್ತೆ, ಪಹಾಡಿ ಸ್ಕೂಲ್ ಆಗುತ್ತೆ. ರಾಜಸ್ಥಾನಿಯಲ್ಲಿ ನಮಗೆ ಮತ್ತು ಮೇವಾಡ್ ಸ್ಕೂಲ್ ಆಗುತ್ತೆ, ಕಿಶನ್ಗಢ್ ಸ್ಕೂಲು, ಬಂಡಿ ಸ್ಕೂಲು, ಜೈಪುರ್ ಸ್ಕೂಲು. ಪಹಾಡಿ ಸ್ಟೈಲಲ್ಲಿ ನಮಗೆ ಚಂಬಾ, ತಂಕ, ಜಮ್ಮು, ಕಂಗ್ಲಾ ಈ ಥರದ್ದೆಲ್ಲ ಬೇರೆ ಬೇರೆ ಥರದ್ದು ಸ್ಕೂಲ್ ಬರುತ್ತೆ. ಸೊ ಇಲ್ಲಿವರೆಗೂ ನಾವು ಕಂಪ್ಲೀಟ್ ಪೇಂಟಿಂಗ್ ಯಾವ ಥರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ. ಇವುಗಳ ನೋಟ್ಸು PDF ಬೇಕಾಗಿದ್ದರೆ ನೀವು ಈ ನಂಬರಿಗೆ ವಾಟ್ಸಪ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.